ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಮ್ಮ ಕುಕ್ ವಿತ್ ಗುಡ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಕ್ಕರ್ಕಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಜನರಿಗೆಲ್ಲರಿಗೂ ಗೊತ್ತಿರುತ್ತೆ. ನಾವು ಸಲಾಡು ಅದು ಇದು ಅಂತ ಏನೇನೋ ಮಾಡ್ಕೊಂಡು ತಿಂತಿರ್ಬೋದು, ಅದಕ್ಕೆ ಹೊಸ ಹೆಸರಿರ್ಬೋದು. ಆದರೆ ನಮ್ಮ ಕಡೆ ಸಿಗೋವಂಥ ಹೊಲದಲ್ಲಿ ಬೆಳೀತಕ್ಕಂಥ ಅಕ್ಕರ್ಕಿ ಪಲ್ಯ ತಗೊಂಡು ಇವತ್ತು ಅದನ್ನು ಈಸಿಯಾಗಿ ಮಾಡಿಕೊಂಡು ತಿನ್ನೋದು ಹೇಗೆ ರೊಟ್ಟಿ ಜೊತೆಗೆ ಅಂತ ನೋಡೋಣ. ನೋಡಿ, ಇಲ್ಲಿ ಅಕ್ಕರ್ಕಿ ಪಲ್ಯನ ನಾನು ಹೊಲದಿಂದ ತಂದಿರೋದು. ಇದನ್ನು ನೀಟಾಗಿ ತೊಳೆದು ಈ ರೀತಿ ಇಟ್ಕೊಂಡಿದ್ದೀನಿ. ಈ ಅಕ್ಕರ್ಕಿ ಪಲ್ಯ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಡಯಾಬಿಟಿಸ್ ಮತ್ತು ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾನು ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಸಲಾಡ್ಸ್ ಅಂತ ತುಂಬಾ ತಿಂತೀವಿ, ಇದನ್ನು ಒಂದು ರೀತಿ ಸಲಾಡ್ ಅಂತ ಅಂದ್ಕೋಬೋದು. ಇದನ್ನು ರೊಟ್ಟಿ ಜೊತೆಗೆ ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಟೊಮೆಟೊ ಕೂಡ ಸೇರಿಸ್ಕೋಬೋದು, ಬಟ್ ಯೂಶ್ವಲಿ ನಾವು ಈರುಳ್ಳಿನೇ ಬಳಸ್ತೀವಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಗುರೆಳ್ಳು ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ನೀವು ಒಂದು ಸ್ಪೂನಷ್ಟು ಶೇಂಗಾ ಪುಡಿನ ಹಾಕೋಬೋದು. ಇದಕ್ಕೆ ನಾನು ಹಸಿ ಒಳ್ಳೆಣ್ಣೆನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಷ್ಟು ಮಾಡಿದರೆ ನಮಗೆ ಅಕ್ಕರ್ಕಿ ಪಲ್ಯ ಇಲ್ಲಿ ರೆಡಿ ಆಗುತ್ತೆ. ಅದನ್ನು ನೀವು ಇಂಗ್ಲೀಷಲ್ಲಿ ಸಲಾಡ್ ಅಂತ ಹೇಳಿ ಕರ್ಕೋಬೋದು. ಈಗ ಇದು ರೆಡಿಯಾಗಿದೆ. ಇದ್ರ ಜೊತೆ ಬಿಸಿ ಬಿಸಿ ರೊಟ್ಟಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಈಸಿಯಾಗಿ ಮಾಡ್ಕೋಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.